ಟಿ20 ವಿಶ್ವಕಪ್ ಸಮರದಲ್ಲಿ ಭಾರತ ಗೆಲುವಿನ ನಗೆ ಬೀರಿದೆ. ಪಾಕಿಸ್ತಾನ ವಿರುದ್ಧ ಟೀಂ ಇಂಡಿಯಾ ಅಮೋಘ ಜಯವನ್ನ ಸಾಧಿಸಿದೆ. ವಿಜಯದ ನಗೆ ಬೀರಿದೆ. ಟಿ20 ವಿಶ್ವಕಪ್ ಸಮರದಲ್ಲಿ ಟೀಂ ಇಂಡಿಯಾಗೆ ದಿಗ್ವಿಜಯ ಲಭಿಸಿದೆ. ಶ್ರೀಲಂಕಾದ ಕೊಲಂಬೋದಲ್ಲಿ ನಡೆದಂತಹ ಟಿ20 ವಿಶ್ವಕಪ್ ಪಂದ್ಯ ಇದು. ಬಹಳ ಹೈ ವೋಲ್ಟೇಜ್ ಮ್ಯಾಚ್. ಇಂಡಿಯಾ ವರ್ಸಸ್ ಪಾಕಿಸ್ತಾನ. ಕ್ರೀಡಾಭಿಮಾನಿಗಳೆಲ್ಲ ಬಹಳ ಕುತೂಹಲದಿಂದ ಕಾಯ್ತಾ ಇದ್ದಂತಹ ಪಂದ್ಯ ಇದು. ಭಾರತದ ಬೃಹತ್ ಮೊತ್ತ ಬೆನ್ನಟ್ಟುವಲ್ಲಿ ಪಾಕಿಸ್ತಾನ ವಿಫಲಗೊಂಡಿದೆ. ಟೀಂ ಇಂಡಿಯಾದ ಮಾರಕ ದಾಳಿಗೆ ಪಾಕಿಸ್ತಾನ ಅಕ್ಷರಶಃ ಪತರ್ಗುಟ್ಟು ಹೋಯಿತು. ಇದರ ಎಫೆಕ್ಟು ರಿಸಲ್ಟು ಇಂಡಿಯಾ ಗೆಲುವಿನ ನಗೆ ಬೀರಿದೆ. ಟೀಂ ಇಂಡಿಯಾಗೆ ಅಮೋಘ 61 ರನ್ಗಳ ಭರ್ಜರಿ ಗೆಲುವು ಸಿಕ್ಕಿದ್ದು. ಜಸ್ಪ್ರೀತ್ ಬೂಮ್ರಾ, ಅಕ್ಷರ್ ಪಟೇಲ್, ವರುಣ್ ಚಕ್ರವರ್ತಿ ತಲಾ 2 ವಿಕೆಟ್ ಕಬಳಿಸಿದ್ದಾರೆ. ಇದು ಪಾಕ್ ಟೀಮ್ಗೆ ಒಂದು ದೊಡ್ಡ ಶಾಕ್ ಆಗಿ ಪರಿಣಮಿಸಿತು. ಇನ್ನು ಹಾರ್ದಿಕ್ ಪಾಂಡ್ಯ 2 ವಿಕೆಟ್ ಪಡ್ಕೊಂಡ್ರೆ ಕುಲ್ದೀಪ್ ಮತ್ತು ತಿಲಕ್ ತಲಾ 1 ವಿಕೆಟ್ ತೆಗೆದಿದ್ದಾರೆ. ಪಾಕಿಸ್ತಾನವನ್ನ ಭಾರತದ ಹುಲಿಗಳು ಅಕ್ಷರಶಃ ಬಗ್ಗು ಬಡಿದಿದ್ದಾರೆ. ಇನಿಷಿಯಲಿ ಭಾರತ ತಂಡ ಪಾಕಿಸ್ತಾನ ವಿರುದ್ಧ ಟಾಸ್ ಸೋತ್ರು ಮೊದಲು ಬ್ಯಾಟ್ ಮಾಡುವಂತ ಅವಕಾಶವನ್ನ ಪಡ್ಕೊಳ್ತು. ಇದನ್ನ ಸದುಪಯೋಗ ಪಡಿಸಿಕೊಳ್ಳುವಂತ ಪ್ಲಾನ್ ಮಾಡಿದ ಭಾರತ ಆರಂಭದಲ್ಲೇ ಸ್ವಲ್ಪ ಪೆಟ್ಟನ್ನು ಅನುಭವಿಸಿತು. ಬಟ್ ಅದಾದ ಬಳಿಕ ಭಾರತದ ದಾಳಿ, ಮಾರಕ ದಾಳಿಗೆ ಪಾಕಿಸ್ತಾನ ಅಕ್ಷರಶಃ ಪತರ್ಗುಟ್ಟು ಹೋಗಿದೆ. ಟೀಂ ಇಂಡಿಯಾಗೆ ಇಶಾನ್ ಕಿಶನ್ ಮತ್ತು ತಿಲಕ್ ವರ್ಮಾ ಜೋಡಿ ಆಧಾರವಾಗಿದ್ದನ್ನ ಇಲ್ಲಿ ಸ್ಮರಿಸಬಹುದು. ಈ ಜೋಡಿ ಪವರ್ ಪ್ಲೇನಲ್ಲಿ ವಿಕೆಟ್ ಬೀಳದಂತೆ ನೋಡಿಕೊಂಡು ಬ್ಯಾಟ್ ಮಾಡಿದ್ರು. ಅಂಡ್ ರನ್ ರೇಟ್ಗೆ ಕೂಡ ಚುರುಕು ಮುಟ್ಟಿಸುವಲ್ಲಿ ಈ ಜೋಡಿ ಸಫಲವಾಗಿದ್ದು ಗಮನಾರ್ಹ. ಪವರ್ ಪ್ಲೇ ಅಂತ್ಯದಲ್ಲಿ ಭಾರತ 1 ವಿಕೆಟ್ ನಷ್ಟಕ್ಕೆ 52 ರನ್ಗಳನ್ನು ಸೇರಿಸಿತ್ತು. ಇಶಾನ್ ಅರ್ಧ ಶತಕ ಭಾರತ ತಂಡಕ್ಕೆ ಲಿಟ್ರಲಿ ಒಂದು ದೊಡ್ಡ ಕೊಡುಗೆಯಾಗಿದೆ ಇವತ್ತು. ಇಶಾನ್ ಕಿಶನ್ ಪಾಕ್ ವಿರುದ್ಧದ ಮಹತ್ವದ ಪಂದ್ಯದಲ್ಲಿ ತಮ್ಮ ಲಯವನ್ನ ಮುಂದುವರೆಸಿದ್ದಾರೆ. ಪಾಕ್ ತಂಡದ ಸ್ಪಿನ್ ಬೌಲರ್ಗಳ ತಂತ್ರವನ್ನ ಮೆಟ್ಟಿ ನಿಂತು ಅವರು ಬ್ಯಾಟ್ ಮಾಡಿದ್ದು. ಒಟ್ಟಾರೆ ಟಿ20 ವಿಶ್ವಕಪ್ನಲ್ಲಿ ಭಾರತ ಪಾಕಿಸ್ತಾನದ ಹೈ ವೋಲ್ಟೇಜ್ ಮ್ಯಾಚ್ನಲ್ಲಿ ಇವತ್ತು ಭಾರತ ವಿಜಯದ ನಗೆಯನ್ನ ಬೀರಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ನಾಗೇಂದ್ರ ನಮ್ಮೊಂದಿಗೆ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಾಗೇಂದ್ರ, ಕುತೂಹಲದ ಕಣ್ಗಳಿಂದ ಭಾರತ ಪಾಕಿಸ್ತಾನದ ಮ್ಯಾಚ್ ಅನ್ನ ಕ್ರೀಡಾಭಿಮಾನಿಗಳು ನೋಡೋದು. ಸದ್ಯ ಭಾರತ ಗೆಲುವಿನ ನಗೆ ಬೀರಿದೆ. ಮ್ಯಾಚ್ನ ಹೈಲೈಟ್ಸ್ ಬಗ್ಗೆ ಹೇಳೋದಾದ್ರೆ ಪ್ರಜ್ವಲ, ಹೌದು, ಇವತ್ತು ಬಹಳ ಕುತೂಹಲಕಾರಿ ಮ್ಯಾಚ್ ಇತ್ತು. ಆದರೆ ICC ಟಿ20 ವರ್ಲ್ಡ್ ಕಪ್ನ ಒಂದು ಮ್ಯಾಚ್ ಇದಾಗಿತ್ತು. ಅದರಲ್ಲಿ ಕೂಡ ಭಾರತ ಪಾಕಿಸ್ತಾನದ ನಡುವೆ ಮ್ಯಾಚ್ ಅಂದ್ರೆ ಬಹಳಷ್ಟು ಕುತೂಹಲ ಇರುತ್ತೆ. ಅದು ಹೈ ವೋಲ್ಟೇಜ್ ಮ್ಯಾಚ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಹಿಂದೆ ಕೂಡ ನಡೆದಿರ್ತಕ್ಕಂಥ 8 ಮ್ಯಾಚ್ಗಳಲ್ಲಿ ಭಾರತ 7 ಮ್ಯಾಚ್ ವಿನ್ ಆಗಿತ್ತು. ಈಗ 9 ಮ್ಯಾಚ್ಗಳಲ್ಲಿ 8 ಮ್ಯಾಚ್ ವಿನ್ ಆಗಿರ್ತಕ್ಕಂಥದ್ದು. ಇವತ್ತು ಕೂಡ ಸಾಕಷ್ಟು ಹೈ ವೋಲ್ಟೇಜ್ ಮ್ಯಾಚ್ ನಡೀತಾ ಇತ್ತು. ಶ್ರೀಲಂಕಾದ ಕೊಲಂಬೋದಲ್ಲಿರ್ತಕ್ಕಂಥ ಪ್ರೇಮದಾಸ್ ಸ್ಟೇಡಿಯಂ ಅಲ್ಲಿ ಈ ಮ್ಯಾಚ್ ನಡೆದಿರ್ತಕ್ಕಂಥದ್ದು. ಈ ನಡುವೆ ಇನ್ನು ಈ ಮ್ಯಾಚ್ ಅಲ್ಲಿ ಭಾರತ ಒಂದು 175 ರನ್ಗಳಷ್ಟು ಒಂದು ಟಾರ್ಗೆಟ್ ನ ಪಾಕಿಸ್ತಾನಕ್ಕೆ ಕೊಟ್ಟಿತ್ತು. ಆದ್ರೆ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ಟಾರ್ಗೆಟ್ ಕೊಡಬಹುದಾಗಿತ್ತು ಅಂತಕ್ಕಂಥ ನಿರೀಕ್ಷೆ ಇತ್ತು. ಕನಿಷ್ಠ ಒಂದು 250 ರನ್ ಆದ್ರೂ ಟಾರ್ಗೆಟ್ ಕೊಡುತ್ತೆ ಅಂತ ಅನ್ಕೊಂಡಿದ್ರು. ಆದ್ರೆ 175 ರನ್ ಭಾರತ ಟಾರ್ಗೆಟ್ ಕೊಟ್ಟಾಗ ಒಂದಷ್ಟು ನಿರಾಸೆ ಕೂಡ ಉಂಟಾಗಿತ್ತು. ಅದಾದ ನಂತರ ಪಾಕಿಸ್ತಾನ ಏನು ಒಂದು ಬ್ಯಾಟಿಂಗ್ ಬಂದ ತಕ್ಷಣನೇ ಅದು ಮೊದಲನೇ 2ನೇ ಓವರ್ನಲ್ಲಿ ಬೂಮ್ರಾ ಅವರ 2ನೇ ಓವರ್ನಲ್ಲಿ 2 ವಿಕೆಟ್ ಅಂತ ಕಳ್ಕೊಂಡಿದ್ದು. ಇದು ಪಾಕಿಸ್ತಾನಕ್ಕೆ ಬಹಳ ಆಘಾತವನ್ನು ಉಂಟು ಮಾಡಿತ್ತು. ಇದಾದ ನಂತರ ಪಾಕಿಸ್ತಾನ 175 ರನ್ಗಳ ಬೆನ್ನಟ್ಟುವಲ್ಲಿ ವಿಫಲ ಆಯಿತು. ಅವರು ಕೊನೆಗೆ 18 ಓವರ್ಗಳಲ್ಲಿ ತನ್ನ ಎಲ್ಲ ವಿಕೆಟ್ಗಳನ್ನು ಕಳ್ಕೊಂಡು ಭಾರತದ ಮುಂದೆ ಶರಣಾಗಿದೆ. ಪ್ರಜ್ವಲ, ನಾಗೇಂದ್ರ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ. ಪಾಕಿಸ್ತಾನ ವಿರುದ್ಧ ಟೀಂ ಇಂಡಿಯಾ ಅಮೋಘ ಜಯವನ್ನ ಸಾಧಿಸಿದೆ. ಟಿ20 ವಿಶ್ವಕಪ್ ಸಮರದಲ್ಲಿ ಟೀಂ ಇಂಡಿಯಾ ದಿಗ್ವಿಜಯವನ್ನ ಸಾಧಿಸಿರೋದು. ಈ ತನಕ ಟಿ20 ವಿಶ್ವಕಪ್ ಸಮರದಲ್ಲಿ ಭಾರತ 9 ಬಾರಿ ಗೆಲುವನ್ನ ತನ್ನದಾಗಿಸಿಕೊಂಡ್ರೆ ಪಾಕಿಸ್ತಾನ 1 ಬಾರಿ ಗೆದ್ದಿರೋದು. ಸದ್ಯ ಶ್ರೀಲಂಕಾದ ಕೊಲಂಬೋದಲ್ಲಿ ನಡೆದಂತಹ ಟಿ20 ವಿಶ್ವಕಪ್ ಪಂದ್ಯ ಕ್ರೀಡಾಭಿಮಾನಿಗಳಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ನಿರೀಕ್ಷೆಯನ್ನ ಹುಟ್ಟಿಸಿತ್ತು. ಆ ನಿರೀಕ್ಷೆಯನ್ನ, ಭಾರತೀಯರ ನಿರೀಕ್ಷೆಯನ್ನ ಹುಸಿ ಮಾಡದೆ ಭಾರತ ತಂಡ ವಿಜಯದ ಪತಾಕೆಯನ್ನು ಹಾರಿಸಿದೆ. ಭಾರತದ ಬೃಹತ್ ಮೊತ್ತವನ್ನ ಬೆನ್ನಟ್ಟುವಲ್ಲಿ ಪಾಕ್ ಟೀಮ್ ಅಕ್ಷರಶಃ ವಿಫಲವಾಯಿತು. ಅಂಡ್ ಇದರ ಜೊತೆಗೇನೆ ಪಾಕಿಸ್ತಾನವನ್ನ ಭಾರತದ ಹುಲಿಗಳು ಅಕ್ಷರಶಃ ಬಗ್ಗು ಬಡಿದಿದ್ದಾರೆ. ಭಾರತದ ಮಾರಕ ದಾಳಿಗೆ ಪಾಕಿಸ್ತಾನ ಪತರ್ಗುಟ್ಟು ಹೋಗಿದೆ. ಟೀಂ ಇಂಡಿಯಾಗೆ ಅಮೋಘ 61 ರನ್ಗಳ ಭರ್ಜರಿ ಗೆಲುವು ಸಿಕ್ಕಿದೆ. ಈಗಾಗಲೇ ದೇಶದಾದ್ಯಂತ ಸಂಭ್ರಮಾಚರಣೆ ಕೂಡ ಆರಂಭ ಆಗಿದೆ.